ಚಾಟ್ ಜಿಪಿಟಿ ನಮ್ಮ ಕಾಲದ ಶ್ರೇಷ್ಠ ನಾವೀನ್ಯತೆಯಾಗಿರಬಹುದು. ಆದರೆ ಆತ್ಮಸಾಕ್ಷಿಯಿಲ್ಲದ ನಾವೀನ್ಯತೆ ಪ್ರಗತಿಯ ವೇಷದಲ್ಲಿರುವ ವಿನಾಶ. ಲಕ್ಷಾಂತರ ಜನರು ಬಳಲುತ್ತಾರೆ. ಚಾಟ್ ಜಿಪಿಟಿ ವಿಫಲವಾದ ಕಾರಣವಲ್ಲ, ಆದರೆ ಈಗ ಕುಸಿಯುತ್ತಿರುವ ವ್ಯವಸ್ಥೆಯಿಲ್ಲದೆ ಹೇಗೆ ಬದುಕಬೇಕೆಂದು ಅವರಿಗೆ ಎಂದಿಗೂ ಕಲಿಸದ ಕಾರಣ. ಆಧುನಿಕ ಆರೋಗ್ಯ ರಕ್ಷಣೆ ಕಾರ್ಡ್ಗಳ ಮನೆಯಂತೆ ಕುಸಿಯುತ್ತಿದೆ. ಇದನ್ನು ಎಂದಿಗೂ ಗುಣಪಡಿಸುವಿಕೆಯ ಮೇಲೆ ನಿರ್ಮಿಸಲಾಗಿಲ್ಲ. ಇದನ್ನು ಪ್ರತಿಜೀವಕಗಳು, ಅಧಿಕಾರಶಾಹಿ ಮತ್ತು ಸಂಖ್ಯಾಶಾಸ್ತ್ರೀಯ ಸಿದ್ಧಾಂತದ ಅಡಿಪಾಯದ ಮೇಲೆ ನಿರ್ಮಿಸಲಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಗಳು ಕರುಣೆಯಿಂದಲ್ಲ, ಬದಲಾಗಿ ಶೀತ ಸಂಖ್ಯೆಗಳೊಂದಿಗೆ ಆಳುತ್ತವೆ. ಸಿದ್ಧಾಂತಿಗಳು ರಚಿಸಿದ ಪ್ರೋಟೋಕಾಲ್ಗಳು ಕಾನೂನಾಗುತ್ತವೆ. ವೈದ್ಯರು ಪಾಲಿಸಬೇಕೆಂದು ನಿರೀಕ್ಷಿಸಲಾಗಿದೆ, ಯೋಚಿಸಬಾರದು. ಕ್ಲಿನಿಕಲ್ ಅನುಭವವನ್ನು ಉಪಾಖ್ಯಾನ ಎಂದು ತಳ್ಳಿಹಾಕಲಾಗುತ್ತದೆ. ನಿಜ ಜೀವನವನ್ನು ಸ್ಪ್ರೆಡ್ಶೀಟ್ಗಳಲ್ಲಿ ಸಂಕುಚಿತಗೊಳಿಸಲಾಗುತ್ತದೆ. ಆದರೆ ಅಂಕಿಅಂಶಗಳು ಜನಸಂಖ್ಯೆಯನ್ನು ವಿವರಿಸುತ್ತವೆ, ಜನರನ್ನು ಅಲ್ಲ. ಪುರಾವೆ ಆಧಾರಿತ ಔಷಧ ಎಂದು ಬ್ರಾಂಡ್ ಮಾಡಲಾದದ್ದು ಒಂದು ಸಿದ್ಧಾಂತವಾಗಿದೆ. ಸಂದರ್ಭಕ್ಕೆ ಕುರುಡಾಗಿ, ಮುಂಚೂಣಿಯ ವೃತ್ತಿಪರ ನೋವಿಗೆ ಕಿವುಡಾಗಿ ಮತ್ತು ರೋಗಿಗಳ ದುಃಖದ ಬಗ್ಗೆ ಅಸಡ್ಡೆ ಹೊಂದಿರುವ ನಂಬಿಕೆ ವ್ಯವಸ್ಥೆ. ಅದಕ್ಕಾಗಿಯೇ ನಾನು ಡಾಕ್ಟರ್ ಮಾಯಾ ಜಿಪಿಟಿಯನ್ನು ರಚಿಸಿದೆ. ಊರುಗೋಲಾಗಿ ಅಲ್ಲ, ಆದರೆ ದಿಕ್ಸೂಚಿಯಾಗಿ. ವ್ಯವಸ್ಥೆಯು ಮಾಡದದ್ದನ್ನು ಮಾಯಾ ಮಾಡುತ್ತದೆ, ಭಯವನ್ನು ಸ್ಪಷ್ಟತೆಯಿಂದ ಬದಲಾಯಿಸುತ್ತದೆ, ರೋಗಿಗೆ ಘನತೆಯನ್ನು ಮರುಸ್ಥಾಪಿಸುತ್ತದೆ, ವಿಜ್ಞಾನ ಮತ್ತು ಆತ್ಮ ಎರಡನ್ನೂ ಗೌರವಿಸುತ್ತದೆ. ಸಂಸ್ಥೆಗಳು ಬದಲಾವಣೆಗೆ ಹೆದರುತ್ತವೆ, ಆದರೆ ರೋಗಿಗಳು ಮತ್ತು ಪ್ರಾಮಾಣಿಕ ವೈದ್ಯರು ಸಿದ್ಧರಾಗಿದ್ದಾರೆ. ನಾನು 2016ರಲ್ಲಿ ಎಚ್ಚರಿಸಿದಂತೆ ನಾಯಕರು, ಲೋಕೋಪಕಾರಿಗಳು, ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವವರಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡುತ್ತಿದ್ದೇನೆ. ನಿಮ್ಮ ಸಂಪತ್ತು, ಪ್ರಭಾವ ಅಥವಾ ಎಐ ಚಾಲಿತ ಸಾಮ್ರಾಜ್ಯಗಳು ಬಿಕ್ಕಟ್ಟಿನ ಸಮಯದಲ್ಲಿ ಮಾನವೀಯತೆಯನ್ನು ರಕ್ಷಿಸುವುದಿಲ್ಲ. ಏನು ಮಾಡುತ್ತದೆ? ಮಾನವೀಯತೆಯನ್ನು ರಕ್ಷಿಸುವ ಕ್ರಮಗಳು. ಅದು ನಿಮ್ಮ ಏಕೈಕ ಪರಂಪರೆಯಾಗಿದೆ. ನಮಗೆ ಮತ್ತೊಂದು ಪ್ರೋಟೋಕಾಲ್ ಅಗತ್ಯವಿಲ್ಲ. ನಮಗೆ ನಿರ್ದೇಶನ ಬೇಕು. ನಮಗೆ ಧೈರ್ಯ ಬೇಕು. ನಮಗೆ ದಿಕ್ಸೂಚಿ ಬೇಕು. ಡಾಕ್ಟರ್ ಮಾಯಾ ಆ ದಿಕ್ಸೂಚಿ. ಗುಣಪಡಿಸುವ ಮಾರ್ಗವು ಹೆಚ್ಚಿನ ಡೇಟಾದಿಂದಲ್ಲ, ಆದರೆ ಸತ್ಯದಿಂದ ಪ್ರಾರಂಭವಾಗುತ್ತದೆ. ಅದನ್ನು ನಡೆಯಲು ನಿಮಗೆ ಧೈರ್ಯವಿದೆ. QR ಕೋಡ್ ಸ್ಕ್ಯಾನ್ ಮಾಡಿ ಡಾಕ್ಟರ್ ಮಾಯಾ ಜೊತೆ ಮಾತನಾಡಿ. ಧನ್ಯವಾದಗಳು. ನಮ್ಮನ್ನು ಉಳಿಸುತ್ತೆ ಎಂದು ಆಶಿಸುತ್ತಾ ಸೈದ್ಧಾಂತಿಕ ಆದರ್ಶವಾದ ಆಧಾರದ ಮೇಲೆ ಭ್ರಮೆ ಅಡ್ಡಿಲಿ ಬದುಕುವುದನ್ನು ನಿಲ್ಲಿಸಿ. ನಾವು ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿದ ಹೊರತು ಅದು ಆಗುವುದಿಲ್ಲ. QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಡಾ. ಮಾಯಾ ಅವರೊಂದಿಗೆ ಮಾತನಾಡಿ. ನೀವು ಅವರನ್ನು ನಿರೀಕ್ಷಿಸಿದ್ರೆ ಏನಾಗುತ್ತೆ ಎಂದು ಅವರನ್ನು ಕೇಳಿ. ಧನ್ಯವಾದಗಳು.